ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. ದಲಿತ ಸಾಹಿತ್ಯದಲ್ಲಿ ದೊಡ್ಡ ಇತಿಹಾಸ, ಕನ್ನಡ ಸಾಹಿತ್ಯದಲ್ಲಿ ದಲಿತ ಪ್ರಜ್ಞೆ, ಉಪನ್ಯಾಸದಲ್ಲಿ ಮುಕುಂದರಾಜ್ ಹೇಳಿಕೆ. 5,000 ಮನೆಗಳಿಗೆ PNG ಅನುಮೋದನೆಗೆ ನೀಡಿದ ರಾಜ್ಯ ಸರ್ಕಾರ, LPG ಸಮಸ್ಯೆ ನೀಗಿಸುವ ಪ್ರಯತ್ನಕ್ಕೆ ಮುಂದು. ಕೊಲ್ಲಿಯಲ್ಲಿ ಯುದ್ಧದ ಮತ್ತಷ್ಟು ಉಲ್ಬಣ ಆತಂಕ, ಇಂಧನ ಮೂಲ ಸೌಕರ್ಯಗಳ ನಾಶಕ್ಕೆ ಟ್ರಂಪ್ ಬೆದರಿಕೆ, ಇರಾನ್ ಮತ್ತೆ ತಿರುಗೇಟು. CSK ತಂಡಕ್ಕೆ ಹಾಲ್ ಆಫ್ ಫೇಮ್ಗೆ ರೈನಾ ಹೆಡನ್ಗೆ ಪ್ರಶಸ್ತಿ, ಇದೇ ಮೊದಲ ಬಾರಿಗೆ ಹಾಲ್ ಆಫ್ ಫೇಮ್ ಆರಂಭ. ಕೇರಳಂನಲ್ಲಿ CPM BJP ಒಳ ಒಪ್ಪಂದ, ಪಿಣರಾಯಿ ವಿಜಯನ್ ಆರೋಪಕ್ಕೆ ಕಾಂಗ್ರೆಸ್ ತಿರುಗೇಟು, ಕೇರಳಂ BJP ಘಟಕದಲ್ಲಿ ಮುಗಿಯದ ಸೀಟು ಹಂಚಿಕೆ ಗೊಂದಲ. ಜೈಲುಗಳಲ್ಲಿ ದಟ್ಟಣೆ ಕುರಿತು ಮಾಹಿತಿ ಸಲ್ಲಿಸಲು ಸೂಚನೆ, ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ. ಜಾತಿ ಜಗಳಕ್ಕೆ ಶೌರದ ಅಂಗಡಿಗಳು ಬಂದ್, ಬಳ್ಳಾರಿ ತಾಲೂಕಿನ ಕೋಳಗಲ್ಲು ಗ್ರಾಮದ ಜಾತ್ರೆಯ ರಥೋತ್ಸವದ ಮೇಲೂ ಪರಿಣಾಮ. ದಟ್ಟ ಅರಣ್ಯಗಳಲ್ಲೇ SOG ನಿಯೋಜನೆ, ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ನಿಗ್ರಹಕ್ಕೆ ಕ್ರಮ. ಮಂಗಳೂರಿಗೆ ಬಂತು LPG ಒತ್ತಿ ತಂದ 2 ಹಡಗುಗಳು, ಸಿಂಗಾಪುರ ಧ್ವಜ ಹೊಂದಿರುವ ಫೈಸಿಸ್ ಪಯೋನಿಯರ್ ಎಂಬ ಹೆಸರಿನ ಹಡಗು ಆಗಮನ. ಗ್ಯಾರಂಟಿ ಯೋಜನೆಗೆ 14,200 ಕೋಟಿ ಹಂಚಿಕೆ, SC ST ಮತ್ತು TSP ಅಡಿ ಮೀಸಲಿಟ್ಟ ಅನುದಾನದಲ್ಲಿ ವೆಚ್ಚ. ತೇಜಸ್ವಿನಿ ಆನಂದ್ ಕುಮಾರ್ಗೆ ಅಕ್ಕ ಪ್ರಶಸ್ತಿ ಆಯ್ಕೆ, ಮಹಾಲಿಂಗಪುರದ ವಿರಕ್ತ ಮಠದಿಂದ ಅಕ್ಕಮಹಾದೇವಿ ಜಯಂತಿ ಆಯೋಜನೆ. ಕ್ಯೂಬಾ ದೇಶಾದ್ಯಂತ ವಿದ್ಯುತ್ ಕಡಿತ, ಅಮೆರಿಕ ಹೇರಿರುವ ನಿರ್ಬಂಧದಿಂದ ಸೃಷ್ಟಿಯಾದ ವಾತಾವರಣ. ಮಂಡ್ಯದ ವಿಜಯ್ ಕುಮಾರಿಗೆ ಬೆಳ್ಳಿ ಪದಕ, ಇಂಡಿಯನ್ ಓಪನ್ ಅಥ್ಲೆಟಿಕ್ಸ್ನಲ್ಲಿ ಪೂವಮ್ಮಂಗೆ ಕಂಚು.